ಇವತ್ತು ನೋಡ್ರಿ ವಾರ್ಡ್ರೋಬು ಕ್ಲೀನ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಕಡಿಮೆ ಜಾಗ ಇದ್ರೂ ಎಷ್ಟೊಂದು ಬಟ್ಟೆ ಇಡ್ಬೋದು. ನೋಡ್ರಿ ನಾನು ಹೆಂಗೆ ಇಡಕತ್ತೀನಿ ಗೊತ್ತಾಗುತ್ತಾ ನಿಮ್ಗೆ. ನೋಡ್ರಿ ಹೆಂಗಾಗ್ಯದೆ ಎಲ್ಲ ಫುಲ್ಲು ಎಷ್ಟು ಕ್ಲೀನಾಗಿ ಮಾಡಿರಿ ನೀವು. ಒಂದು 15 ದಿನ ತಿಂಗಳು ಇರಲ್ಲ ನೋಡ್ರಿ, ಮತ್ತೆ ಹಿಂಗೆ ಆಗ್ಬಿಡ್ತದೆ. ಆದ್ರೂ ಮತ್ತೆ ಅವಾಗವಾಗ ಟೈಮ್ ಸಿಕ್ಕಾಗ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ನೋಡ್ರಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ನೋಡ್ರಿ ನಾನು ಎಷ್ಟು ಕಡಿಮೆ ಜಾಗದಲ್ಲಿ ಎಷ್ಟು ಬಟ್ಟೆ ಇಡಕತ್ತೀನಿ. ಫಸ್ಟ್ ನೋಡ್ರಿ ನಾನೊಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಈ ನ್ಯೂಸ್ ಪೇಪರ್ ಹಾಕಕತ್ತೀನಿ. ನ್ಯೂಸ್ ಪೇಪರ್ ಬೇಡ ಅನ್ನೋರು ಬೇಕಿದ್ರೆ ಆನ್ಲೈನಲ್ಲಿ ಸಿಗ್ತಾವೆ ನೋಡ್ರಿ ಪೇಪರ್, ಅದನ್ನು ತರಿಸ್ಕೊಂಡು ಹಾಕ್ಬೋದು. ಆಮೇಲೆ ಬರೀ ನೀವು ಪೇಪರ್ ಹಂಗೆ ಹಾಕಿದರೆ ಏನಾಗುತ್ತಾ, ನಾವು ಬಟ್ಟೆ ಹಿಂಗೆ ತೆಗೆ ಮುಂದೆ ಏನಾಗುತ್ತಾ ಆ ಕಡೆ ಆಗ್ಬಿಡ್ತದೆ ಪೇಪರ್. ಅದಕ್ಕೆ ಟೇಪ್ ಹಚ್ಚಕತ್ತೀನಿ ರೀ, ಸೈಡ್ ಎಡ್ಜಿಗೆಲ್ಲ ನಾನು ಟೇಪ್ ಹಚ್ಚೀನಿ. ಅಂದರೆ ಪೇಪರ್ ನಿಮ್ಗೆ ಆ ಕಡೆ ಸರಿದಾಡಂಗಿಲ್ಲ ರೀ, ಅದು ನೀಟಿರ್ತದೆ ಪೇಪರು. ಇವಾಗ ನೋಡ್ರಿ ಪ್ಯಾಂಟ್ ನೀವು ಇಸ್ತ್ರಿಲಿಂದ ತರ್ತಿರಲ್ಲ, ತಂದ ಮೇಲೆ ಒಂದು ಹಂಗೆ ಫೋಲ್ಡಿಂಗ್ ಇಟ್ಟರೆ ಏನಾಗುತ್ತದು ಜಾಗ ಹಿಡಿಯೋಂಗಿಲ್ಲ ರೀ. ಅದಕ್ಕೆ ನಾನೇನು ಮಾಡಕತ್ತೀನಿ, ಹಾಫ್ ಮಡ್ಚಿ ಇಟ್ಟು ನೋಡ್ರಿ ಪ್ಯಾಂಟ್ ಎಲ್ಲ. ಆಮೇಲೆ ಶರ್ಟೂ ಹಂಗೆ ನೋಡ್ರಿ, ಐರನಿಂದ ತಂದ ಮೇಲೆ ಸೇಮ್ ಹಾಫ್ ಮಡ್ಚಕತ್ತೀನಿ. ಆಮೇಲೆ ಮುಂದೆ ನನಗೆ ರೀ ಒಂದು ಸತಿ ಕಾಲರ್ ಈ ಕಡೆ ರೈಟ್ ಸೈಡಿಗೆ ಇಟ್ಟರೆ ಒಂದು ಸತಿ ಕಾಲರ್ ಈ ಕಡೆ ಲೆಫ್ಟಿಗೆ ಇಡ್ಬೇಕು ರೀ. ಅಂದರೆ ಕರೆಕ್ಟ್ ನೀಟ್ ಕೊಡ್ತದೆ. ಒಂದೇ ಕಡೆ ನೀವು ಕಾಲರ್ ಹಂಗೆ ಇಟ್ರಂದರೆ ಆ ಕಡೆ ಈ ಕಡೆ ಅಂಕು ಆಗ್ಬಿಡ್ತದೆ ರೀ, ಲೈನು ನೀಟಾಗಿ ಆಗಲ್ಲ ನೋಡ್ರಿ. ಇಲ್ಲೇ ನೋಡ್ರಿ ಶರ್ಟ್ ಪಕ್ಕ ಇನ್ನೂ ಸ್ವಲ್ಪ ಪ್ಲೇಸ್ ಇದೆ ನೋಡ್ರಿ, ಅಲ್ಲೆಲ್ಲ ಟೀ ಶರ್ಟ್ಸ್ ಎಲ್ಲ ಇಡಕತ್ತೀನಿ ರೀ ನಾನು. ಟೀ ಶರ್ಟ್ಸ್ ಎಲ್ಲ ಇಟ್ಟ ಮೇಲೆ ಅದ್ರ ಪಕ್ಕ ಮತ್ತೂ ಸ್ವಲ್ಪ ಪ್ಲೇಸ್ ಉಳಿದಿದೆ ನೋಡ್ರಿ, ಅಲ್ಲೆಲ್ಲ ನೈಟ್ ಪ್ಯಾಂಟು 3/4 ಈ ಥರ ಎಲ್ಲ ಅಲ್ಲಿಡಕತ್ತೀನಿ ನೋಡ್ರಿ. ಆಮೇಲೆ ಅದ್ರ ಬಾಜು ಇನ್ನೂ ಒಂಚೂರು ಪ್ಲೇಸ್ ಉಳಿತೀರಿ ಮತ್ತೆ ನನಗೆ. ಅಲ್ಲೇನು ಮಾಡಕತ್ತೀನಿ, ಸುಮ್ಮನೆ ಯಾಕೆ ಆ ಪ್ಲೇಸ್ ಖಾಲಿ ಬಿಡಬೇಕು, ಅಲ್ಲೇ ಟಾವೆಲ್ಸ್ ಎಲ್ಲ ಇಟ್ಟರಾಯ್ತು ಅಂತಂದು ಆ ಸ್ವಲ್ಪ ಜಾಗದಲ್ಲಿನೇ ನೋಡ್ರಿ ಸಣ್ಣ ಮಡ್ಚಿನಿ ಟಾವೆಲ್ಸ್, ನೀಟಾಗಿ ಸಣ್ಣ ಫೋಲ್ಡ್ ಮಾಡಿ ಮತ್ತು ಟಾವೆಲ್ಸ್ ಎಲ್ಲ ಇಲ್ಲಿಡಕತ್ತೀನಿ ನೋಡ್ರಿ. ಇದಿಷ್ಟು ಕಂಪ್ಲೀಟ್ ಆಯ್ತು ನೋಡ್ರಿ. ಇಲ್ಲೇ ಮೇಲೆ ಏನು ಮಾಡೀನಿ ರೀ, ಜೀನ್ಸ್ ಪ್ಯಾಂಟ್ಸ್ ಎಲ್ಲ ಇಟ್ಟಿನಲ್ಲ, ಅದ್ರ ಬಾಜು ಪ್ಲೇಸಲ್ಲಿ ಲುಂಗಿ ಇಟ್ಟು ನೋಡ್ರಿ. ಈ ಲುಂಗಿ ಮೇಲೆ ಮತ್ತು ಡೈಲಿ ವೇರ್ ಡ್ರಾಯರು ಬನೀನು ಅವು ಎಲ್ಲ ಅಲ್ಲೇ ಸೆಟ್ ಮಾಡಿ ನೋಡ್ರಿ. ಮತ್ತು ನೋಡ್ರಿ ಇಲ್ಲೇ ಪೂರ ಮೇಲೆ ಕಾನಿಗೆ ನಡಕತ್ತೀನಿ ಸ್ವೆಟ್ರು, ಆಮೇಲೆ ಟೋಪಿ ಇವೇನು ಯಾವಾಗಲಾದ್ರೂ ಚಳಿ ಇದ್ದಾಗ ಹಾಕೊಳೋದಲ್ರಿ, ಡೈಲಿ ಏನು ಯೂಸ್ ಮಾಡಲ್ಲ ಬಿಡಲ್ಲ, ಅದಕ್ಕೆ ಸುಮ್ಮನೆ ಮೇಲೆ ಪ್ಲೇಸ್ನಲ್ಲಿ ಅಲ್ಲೆಲ್ಲ ಇವನ್ನೆಲ್ಲ ಇಡಕತ್ತೀನಿ ನೋಡ್ರಿ. ಮೇಲೆ ಎಲ್ಲ ಟೋಪಿ, ಸ್ವೆಟ್ರಸ್, ಆಮೇಲೆ ಎಕ್ಸ್ಟ್ರಾ ಡ್ರಾಯರು, ಎಕ್ಸ್ಟ್ರಾ ಬನೀನು, ಬ್ಯಾಗ್ಸ್, ಸಾಕ್ಸು ಏನಿದ್ದಾವಲ್ಲ ಅವೆಲ್ಲ ಮೇಲೆ ನೋಡ್ರಿ, ಡೈಲಿ ಯೂಸ್ ಮಾಡಲಾರ್ದವೆಲ್ಲ ಮೇಲೆ ಇಡಕತ್ತೀನಿ ನೋಡ್ರಿ. ಒಂದು ಗಿಫ್ಟಿಂಗಿಗಂತ ಒಂದು ಜೊತೆ ಪ್ಯಾಂಟ್ ಶರ್ಟೂ ಇತ್ತು ರೀ, ಸುಮ್ಮನೆ ಯಾವಾಗಲಾದರೂ ಕೈಗೆ ಸಿಗುತ್ತಾ ಇಟ್ಟರೆ, ಯಾರಾದರೂ ಬಂದರೆ ಕೊಡಬೇಕಂದ್ರೆ. ಇಲ್ಲಿ ನೋಡ್ರಿ ಕರ್ಚಿಪ್ಸ್ ಎಲ್ಲ ಈ ಕಡೆ ಸೈಡಿಗೆ ಇಡಕತ್ತೀನಿ ನಾನು. ಆಮೇಲೆ ಇದು ಸಾಕ್ಸ್ ನೋಡ್ರಿ, ಇದನ್ನು ಮೇಲಿಟ್ಟೆ, ಎಕ್ಸ್ಟ್ರಾ ಇತ್ತು ರೀ, ಅದು ಮುಗೀತು ನೋಡ್ರಿ. ನಮ್ಮ ಮನೆಯವ್ರದ್ದು ಕಂಪ್ಲೀಟ್ ಆಯಿತು. ಇವಾಗ ಈ ಕಡೆ ನಂದು ನೋಡ್ರಿ, ಈ ಕಡೆ ಎಲ್ಲ ಮತ್ತೆ ಸೇಮ್ ಅದೇ ಪೇಪರೆಲ್ಲ ಹಾಕಿ ಸಾರಿ ನೋಡ್ರಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡೀನಿ. ನೀಟಾಗಿ ಫೋಲ್ಡ್ ಮಾಡಿ ಬ್ಲೌಸ್ ಎಲ್ಲ ಆ ಸಾರಿ ಬ್ಲೌಸ್ ಎಲ್ಲ ಅದರಲ್ಲೇ ಹಾಕಿ ಅದರಲ್ಲೇ ಮಡಚಿ ನೋಡ್ರಿ. ಆಮೇಲೆ ನೋಡ್ರಿ ಗೋಂಡೆ ಎಲ್ಲ ಹೊರಗಡೆ ಈ ಕಡೆ ಸೈಡ್ ಮಾಡಿದರೆ ನೀವು ಚೆನ್ನಾಗಿ ಕಾಣಿಸಲ್ಲ ರೀ, ಅದು ಒಂಥರ ಜೋತು ಬಿದ್ದಂಗೆ ಅನಿಸುತ್ತಾ, ಅದನ್ನು ಈ ಕಡೆ ಹಿಂದ್ಗಡೆ ಸೈಡ್ ಮಾಡಿ ನೋಡ್ರಿ. ಇದನ್ನು ಸಾರಿನೂ ಅಷ್ಟೇ ನೋಡ್ರಿ, ಒಂದು ಸೈಡ್ ಈ ಕಡೆ ಇಟ್ಟರೆ ಒಂದು ಸೈಡ್ ಆ ಕಡೆ ಇಡ್ಬೇಕ್ರಿ, ಹಂಗಿಟ್ರಿ ಆ ಸಾರಿನೂ ನೀಟು ಕೊಡ್ತದೆ ನೋಡ್ರಿ. ಎಷ್ಟು ನೀಟ್ ಬಂದದ ನೋಡ್ರಿ, ಬಟ್ಟೆ ಅಂಗಡಿಯಲ್ಲಿ ಇಟ್ಟಂಗೆ ಜೋಡಿಸಿದಂಗೆ ಇರ್ತದೆ ನೋಡ್ರಿ. ನೀವು ಒಂದೇ ಸೈಡ್ ಇಟ್ರಂದರೆ ನೀಟ್ ಕೊಡಲ್ಲ ರೀ, ಅವು ಆ ಕಡೆ ಈ ಕಡೆ ಆಗ್ಬಿಡ್ತದ ನೋಡ್ರಿ. ಇದರಲ್ಲಿ 2 ಮತ್ತು ಪ್ಲಸ್ ಈ ಕಡೆ ಗೋಡೆಗೇನು ನಿಲ್ಲಿಸಿ ನೋಡ್ರಿ, ಒಂದೊಂದು 3 ಸಾರಿ ಎಲ್ಲ ನಿಂತದ.
ಪೂರ ಮೇಲ್ಗಡೆ ನೋಡ್ರಿ ಇಲ್ಲೇ ನಾನು ಬ್ಯಾಂಗಲ್ಸು ಆಮೇಲೆ ಇಯರಿಂಗ್ಸು ಪರ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟೀನಿ ರೀ. ನಾನು ಪಟ್ಟಂತ ತೊಗೊಳಕ್ಕೆ ಬರ್ತದ ಎಲ್ಲಿಗೇನೋ ಹೋದ್ರಿ ಅಂತಂದು ಒಂದು 8-10 ಪರ್ಸ್ ಇದ್ದಾವೆ ರೀ. ಅವೆಲ್ಲ ಸೈಡ್ ಹಾಕ್ಕೊಳವು. ಆಮೇಲೆ ಹ್ಯಾಂಡ್ ಪರ್ಸು ಕ್ಲಚಸ್ ಎಲ್ಲ ಅಲ್ಲೇ ಇಟ್ಟೀನಿ ರೀ ನಾನು. ನೋಡಿರಿ ಸಾರಿ ಎಲ್ಲ ಸಿಲ್ಕ್ ರೀ, ಇವೆಲ್ಲ ರೇಷ್ಮೆ ಸಾರಿ. ಇವು ಎಲ್ಲ ಡಿಸೈನರ್ ಸಾರೀಸ್ ರೀ ಇವೆಲ್ಲ. ಇನ್ನು ಮತ್ತೆ ಉಡ್ಲಾರ್ದ್ವೆಲ್ಲ ಆ ಕಡೆ ಬೇರೆ ಇಟ್ಟಿನಿ, ತೋರಿಸ್ತೀನಿ ಅದನ್ನು ಒಂದ್ಸಲ. ಇಲ್ಲೆಲ್ಲ ಡ್ರೆಸ್ ಮೆಟೀರಿಯಲ್ಸು ಸ್ಟಿಚ್ ಮಾಡ್ಸೋದು. ಇನ್ನು ಸಾರೀಸ್ ಇದ್ದಾವಲ್ಲ ರೀ, ಅದರ ಬ್ಲೌಸು ಸ್ಟಿಚ್ ಮಾಡಿಸೋವೆಲ್ಲ ಗೋಂಡೆ ಕಟ್ಸೋಕೆ ಕೊಡ್ಬೇಕ್ರಿ ಸಾರೀಸು. ಅವೆಲ್ಲ ಇಲ್ಲಿ ಇಟ್ಟೀನಿ ರೀ. ಇಲ್ಲೆಲ್ಲ ಬ್ಲೌಸ್ ಇಟ್ಟೀನಿ ರೀ ಲಾಸ್ಟ್ ಕೆಳಗೆ ಎಲ್ಲ ಕವರೆಲ್ಲ ಹಾಕಿ ಇಟ್ಬಿಟ್ಟೀನಿ. ಸ್ಟಿಚ್ಚಿಗೆ ಕೊಡ್ಬೇಕ್ರಿ ಅವು ಇನ್ನು. ಮುಗೀತು ನೋಡ್ರಿ, ಸಾರಿ ಎಲ್ಲ ಜೋಡಿಸೋದೆಲ್ಲ ಆಯಿತು. ಹೆಂಗೆ ಅನ್ಸಿತ್ತು ರೀ ನಿಮ್ಗೆ ಈ ವಿಡಿಯೋ? ನಾ ಸಾರಿ ಜೋಡಿಸಿದ್ದು ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಈ ಶರ್ಟ್ ಕೆಳಗಿನ ಲೈನಲ್ಲಿ ನೋಡ್ರಿ ನಾನು ಎಲ್ಲ ಡ್ರೆಸ್ ಎಲ್ಲ ಜೋಡಿಸ್ತೀನಿ ರೀ. ಚೂಡಿದಾರ್ಸು, ಟಾಪು ಇವು ಎಲ್ಲ ಇಲ್ಲೆಲ್ಲ ಇಟ್ಟು ನೋಡ್ರಿ. ಪೂರ ಕೆಳಗಡೆ ಇದೆಲ್ಲ ಹಾಕ್ಲಾರ್ದಿದೆ ರೀ, ಅದೆಲ್ಲ ಕವರಲ್ಲಿ ಹಾಕಿಟ್ಬಿಟ್ಟಿನಿ. ಊರಿಗೆ ಹೋದಾಗ ಕೊಡ್ಬೇಕ್ರಿ. ಅಲ್ಲೇ ಕೆಲಸದಾಕಿ ಇದ್ದಾಳಲ್ಲ ಹುಡುಗಿ, ಅವಳಿಗೆ ಕೊಡ್ಬೇಕಂತ ಇಟ್ಟೀನಿ ರೀ ಇವೆಲ್ಲ. ಆಮೇಲೆ ಇನ್ನೊಂದು ರೀ, ನಂದು ರೇಷ್ಮೆ ಸಾರಿದು ಕಲೆಕ್ಷನ್ನನ್ನು ತೋರಿಸ್ತೀನಿ ರೀ ನಾನು. ಒಳ್ಳೊಳ್ಳೆ ಕಲೆಕ್ಷನ್ ಐತೆ ನನ್ನ ಹತ್ರ. ಯಾಕಂದರೆ ನನ್ನದೇ ಓನ್ ಬಟ್ಟೆ ಅಂಗಡಿ ಇದೆ ಅಲ್ಲ ರೀ, ನನ್ನ ಹತ್ರ ಸಾರೀಸ್ ಯಾವ್ಯಾವ ಇದ್ದಾವಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ನಾನು ಸಿಲ್ಕ್ ಸಾರಿನ ಆದಷ್ಟು ಜಲ್ದಿ ಮಾಡ್ತೀನಿ ರೀ, ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಎಷ್ಟು ನೀಟ್ ಕಾಣಕತ್ತದ ನೋಡ್ರಿ. ನಿಮ್ಗೆ ಹೆಂಗೆ ಅನಿಸಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಮತ್ತು ಏನಾದ್ರು ಚೇಂಜಸ್ ಮಾಡೋದಿತ್ತಂದ್ರೂ ಹೇಳ್ರಿ, ಅದನ್ನು ನಾನು ಸಲಹೆ ಅಂತ ತೊಗೊಳ್ತೀನಿ. ಥ್ಯಾಂಕ್ಸ್ ರೀ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಇಲ್ಲೇ ಪೂರ ಮೇಲೆ ನೋಡ್ರಿ ಏನು ಐಟಮ್ ಇಟ್ಟೀನಂತ ತೋರಿಸ್ತೀನಿ ರೀ ನೆಕ್ಸ್ಟ್ ನಾನು. ಆಯ್ತು ರೀ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರೀ ನಾಳೆ. ಅಲ್ಲಿ ತನಕ ಬಾಯ್.